ಓಯ್ ಮಧ್ಯಾಹ್ನ ಕುಂದಾಪುರಿಗೆ ಇದು ಎಲ್ಲಿದೆ? ಸಿಂಟೊಕ್ ದುರ್ಬುಕ್ ಅಂತಲ್ಲ ಹೆಸರು ಮಾರಾಯ್ದು. ಅಲ್ಸದು ತಿಕ್ಲವ ಸೀದಾ ಹಂಗೆ ಬಂದು ಮುಗಿದ. ಎದ್ರೆ ಒಬ್ಬ ಹಿಮಾಲಯ ನನ್ನ ಕೌಂಚು ಬಿದ್ದ ನಮ್ಮ ಎದ್ರೆ ಕಣ್ಣೆದ್ರೆ. ಇವ್ರ ಬಪ್ಪದಿಗೆ ಬ್ರೇಕ್ ಹೀಟ್ ಆಗಿ ಗಾಡಿ ಒಂದು ಸೈಡಿಗೆ ಹೋಯ್ತಂಬ್ರ. ಬೆಡ್ಶೀಟ್ ಎಷ್ಟು ಬೇಕು ಹೋಯ್ತಾ ಇಲ್ಲ. 1 2 3. ಇದು ಆ್ಯಕ್ಚುಲಿ ಪ್ಯಾಂಗಾಂಗ್ ಲೇಕ್ ಹೆಚ್ಚು ಕಮ್ಮಿ 130 ಕಿಲೋಮೀಟರ್ ಇತ್ತಮ್ಮ. ಅಣ್ಣ ಉಪ್ಪಿಟ್ಟು ತಿಂದಿರೋ ದಿನ ಗೊತ್ತಿಲ್ಲ ನಮ್ದು. ಜೀವ ಅವರು ತಿಂತಿಲ್ಲ. ಹಾಯ್ ಹಲೋ ನಮಸ್ತೆ ಎಲ್ರಿಗೂ, ಇನ್ನೊಂದು ವಿಡಿಯೋಗೆ ಸ್ವಾಗತ. ನಾವಿವತ್ತು ಎಲ್ಲಿಗೆ ಹೊರಟಿತ್ತು ಅಂದರೆ ಪ್ಯಾಂಗಾಂಗ್ ಲೇಕಿಗೆ ಹೊರಟಿತ್ತು. ಸೊ ಈಗ ಇದು ಎಲ್ಲಿದೆ? ಕೊಂಸ ಏರಿಯಾ? ದುರ್ಬುಕ್ ಅಂತಲ್ಲ ಹೆಸರು ಮಾರಾಯ್ದು. ದುರ್ಬುಕ್ ಏನಂತೀವಿ, ಜೋರು ಮಳೆ ಐತಿ ಗಣಿ. ಸೊ ಎಲ್ಲ ಹೊರಟಾರ ವಾಪಸ್. ಬೆಳಗ್ಗೆಯಿಂದ ವ್ಲಾಗ್ ಮಾಡೋಕೆ ಇಲ್ಲ ನನಗೆ, ತುಂಬ ದೂರ ಬಂತು. ಸೊ ಫುಲ್ ಮಳೆ ಐತೆ ಅಲ್ಲಿಷ್ಟು. ಸೊ ಇವರೆಲ್ಲ ರೈನ್ ಗೇರ್ಸ್ ಹಾಯ್ಕೊಂಡು ರೆಡಿಯಾಗಿ ನಿಂತಿರು. ಅರ್ಧ ದೂರವರೆಗೆ ಹೋಗಿ ವಾಪಸ್ ಬಂದು ಇವ್ರ ಗಾಣಿ ಎಲ್ಲ ವಾಪಸ್ ಶುರು ಮಾಡ್ರ. ಸೊ ಎಂತಕ್ಕಂದರೆ ಅಲ್ಲಿ ತುಂಬ ಮಳೆ ಬಂದರೆ ರೈಡ್ ಮಾಡೋಕ್ಕಾಗ್ತಿಲ್ಲ. ಹಾಗೆ ನಂಗೆ ತೊಂದರೆ ಇಲ್ಲ, ನಾ ಬ್ಯಾಕಪ್ ಬೈಕಲ್ಲಿ ಇರ್ತಿದ್ದೆ. ಸೊ ಇವರಿಗೆ ಕಷ್ಟ ಆಯ್ತು, ಗಾಡಿ 4 ವೀಲ್ ನಿಂತಿದ್ದು ಗಾಣಿ. ಸೊ ಇದು ನಮ್ಮ ಬ್ಯಾಕಪ್ ಬೈಕಲ್ಲ. ಎಂತ ಮಾಡೋದು ಕಾಂಬ, ಇವತ್ತು ಮೋಸ್ಟ್ಲಿ ಪ್ಯಾಂಗಾಂಗ್ ಲೇಕಿಗೆ ಇಷ್ಟೇ ಇರ್ಕ. ಅಲ್ಲಿ ಲೇಕ್ ಹತ್ರವೇ ಮಳಿದು ಚೂರು ಕಷ್ಟ ಇಲ್ಲಲ್ಲ. ಅದು ಇವತ್ತು ತೋರಿಸ್ತಿತ್ತು ವೆದರ್ ರಿಪೋರ್ಟು, ಆದರೂ ಒಂದು ಧೈರ್ಯ ಮಾಡಿ ಹೊರಟದ್ದು. ಎಂತ ಮಾಡ್ಕೊ ಬಹುತ್ ಬಾರಿಶ್. ಇಲ್ಲಿ ನಿಮಗೆ ಆರ್ಮಿಯರ್ದು ಕ್ಯಾಂಪ್ ಬತ್ತ ಆಚಿ ಫುಲ್ ಸರ್ಕಲ್ ಹೀಗೆ. ಅವರ ಗಾಳಿ ಹೆವಿ ಗಾಳಿ ಫುಲ್ ಇತ್ತು ಗಣಿ. ಇಲ್ಲಿ ಗಾಳಿ ಜಾಸ್ತಿ, ಮಳೆಗಿಂತ ಗಾಳಿ ಜಾಸ್ತಿ ಅಂತ ನಿಕಲ್ ಜಾಯಿಗಿಯೋ. ಕಾಮ ಬನ್ನಿ, ಎಂತ ಆಯ್ತು ಹಾಪ್ಕ ಆಗ್ತಾ ಇಲ್ದ. ಬೆಳಗಿಂದ ವ್ಲಾಗ್ ಮಾಡೋಕೆ ಇಲ್ಲ, ನಾನು ಬ್ಯಾಕಪ್ ಬೈಕಲ್ಲಿ ಇದೆ. ಸೊ ಭತ್ತ ಒಂದು 2 ಪಾಸ್ ಇದು ಮಾಡ್ಕೊಂಬಂತು. ಒಂದು ಒರಿಲ್ಲ ಪಾಸು, ಒಂದು ಚಾಂಗ್ಲಾ ಪಾಸು. ಭಯಂಕರ ಚಳಿ ಇತ್ತಲ್ಲಂತೂ. ನಾನು ಕೆಳಗೆ ಹಿಡಿಲ್ಲ, ಕಾರಿದ್ದು ಒಳಗೆ ಕೂತಿದೆ. ಸೊ ಈಗ ಬಾಯ್ ಪ್ಯಾಕೇನಾ ಪೀಚೆ ಪ್ಯಾಕೇನಾ ನನ್ನ ಬ್ಯಾಗ್ ಇತ್ತು ಮಾರ್ರಿ, ಇವ್ರದ್ದಾರು ಹೋಯ್ಲ ಅಂತ. ಎಸ್, ಎಲ್ಲರೂ ಪಿಟ್ ಮಾಡ್ತಿದ್ರು. ಎಂಥವ್ರು ಮಾಡಿದವ್ರು ಒಂದು 108 ವಿಘ್ನ. ನಾವು ಆ್ಯಕ್ಚುಲಿ ಚಾಂಗ್ಲಾ ಪಾಸೆಲ್ಲ ಪಾಸಾಗಿ ಬಂತು. ಈ ಮೂಮೆಂಟಾಗೆಲ್ಲೈತಿ ರೋಡ್ ಬ್ಲಾಕ್. ಇಲ್ಲಿ ಎಲ್ಲ ತಗಡು ಶೀಟೆಲ್ಲ ಹಾಕಿರಪ್ಪ, ಹಾರಿ ಹೊತ್ತು ಮಗಿತ್ತು. ಸಮ್ಮ ಚಳಿ ಗಾಳಿ. ಬರೀ ನಮ್ಮ ಸಂತೋಣ ಇಲ್ಲ ಹೋಟ್ಲ್ ಒಳಗೆ ಕೂತಿರಲ್ಲ, ಇಲ್ಲೇ ಕೂತಿದ್ವಿ. ಕ್ಯಾ ಭಾಯ್ ಕ್ಯಾ ಕರು ಅಭಿ? ಇಲ್ಲೆಯಾ ಪ್ಯಾಂಗಾಂಗ್ ಹೋಟ್ಲ್ ಅಂತ. ಈ ಮಳೆ ಮತ್ತು ಗಾಳಿ ಕಂಡ್ರೆ ಹಂಗೆ ಅನ್ಸುತ್ತೆ. ನಮ್ಮ ಗತಿಗೆ ಮೋಸರ ಆಯಿತು. ನಮಸ್ಕಾರ ಕಾಮ ಕತೆ ಕೈದಾದಂಗಿತ್ತು. ನಾ ಬೆಳಗಿಂದ ಬ್ಲಾಗ್ ಮಾಡಲೇವ, ಒಮ್ಮೆ ಕೂತ್ಕೊಂಡಿದ್ದೆ ಗಾಡಿಗೆ. ಒಳ್ಳೆ ಮಧ್ಯಾಹ್ನ 2 ಉಂಬುಕು ನಿದ್ರಿ. ಇವ್ರ ಬಪ್ಪತಿಗೆ ಬ್ರೇಕ್ ಹೀಟ್ ಆಗಿ ಗಾಡಿ ಒಂದು ಸೈಡಿಗೆ ಹೋಯ್ತಂಬ್ರ. ಅಣ್ಣ ಫುಲ್ ಬೇಜಾರಾಗಿದ್ರ. ಮತ್ತು ಅವ್ರ ಸೈಡಿಗೆ ಹೋಯ್ತಲ್ಲ, ನಾವು ಬತ್ತಿದ್ದು ನಮ್ಮ ಎದುರೇ ಒಂದು ಆಕ್ಸಿಡೆಂಟ್. ಎದ್ರೆ ಒಬ್ಬ ಹಿಮಾಲಯ ನನ್ನ ಕೌಂಚು ಬಿದ್ದ ನಮ್ಮ ಎದುರೇ, ಕಣ್ಣೆದ್ರೆ ಒಂಥರ ಆಯ್ತು. ಪಾಪ ಮಗ ಆಯ್ತು. ನಾವೇ ಗಾಡಿ ನೆಗ್ದು ನೀರೆಲ್ಲ ಕೊಟ್ಟು ಬಂತ. ಸುಮಾರು ಒಂಚೂರು ಕೈ ಪೆಟ್ಟಾದಂಗಿತ್ತು. ಅವ್ನು ಮರ್ತೀನಪ್ಪ. ಅದೆಂತ ಸುಟ್ಟದ್ದು ಎಂತಂದ್ರೆ ಹೋಯ್ತು, ಬ್ರೇಕ್ ಟಚ್ ಮಾಡ್ತಾ ಇದ್ಕೊಂಡು ಬ್ರೇಕ್ ಹಿಡಿದಿಲ್ಲ. ಹೌದು ಮಾರು, ಹಿಮಾಲಯನಾಗ ಅದೊಂದು ಎಂತ ಕಾರಣ. 411ಗೆ ಬ್ರೇಕ್ ಒತ್ತುತ್ತಾ ಇಕೊಂಡ್ರೆ ಹೀಟ್ ಆಗಿ ಬ್ರೇಕ್ ಫೇಲ್ ಆಗ್ತಾವ. ಎಂತ ನಾ ಅದಕ್ಕೆ ಮಾರ ಎಲ್ಲ ಇಲ್ಲಿ ಬ್ರೇಕ್ ಹಾಕ್ದೆ ಇಲ್ಲ. ಮತ್ತೆ ಮರವಂತಿ ಮತ್ತು ತಲ್ಲೂರು ಮಧ್ಯೆ ಬ್ರೇಕ್ ಹಾಕುದ ಸಮ ಕರುಸಿರುತ್ತಲ್ಲ, ಇಲ್ಲಿ ಬ್ರೇಕ್ ಬೇಕೇ. ಜೋಲೆ ಸರಿ, ಓಕೆ ಕಾಂಬ. ಮಳೆ ನಿಲ್ಲುತ್ತಾ? ಎಸ್, ಅಂತೂ 1 ಅವರ್ ಕಾಯ್ತು. ಈಗ ಮಳೆ ಬಿಡ್ತು, ಹೊರಡ್ತು ವಾಪಸ್ಸು ಈಗ. ಸ್ವಲ್ಪ ಫಸ್ಟ್ ಚಳಿ ಇರಲ್ಲ, ಈಗ ಚೂರು ಮಳೆ ಬಿಡುಕು ಸಾಕು, ಸಮ್ಮ ಚಳಿ ಶುರುವಾಯ್ತು. ನನ್ನ ಜಾಕೆಟ್ ಬೇರೆ ಕಾರಾಗಿ ಇಟ್ಟಿದೆ, ಮಳೆ ಬತ್ತಿದೆ, ಯಾರಿಗೂ ಐಕಂಕ ಇಲ್ಲ.
ನಾವು ಹಬ್ಬದೊಳಗೆ ಹತ್ತಲೆ ಆ್ಯಕ್ಚುಲಿ ನಾವು 3:15 ಅಲ್ಲಿ ರೀಚ್ ಆಯ್ತು. ಗಂಟೆ 5 ಆಯ್ತು ಈಗ. ಪಾಂಚವನ 5 ಬಜ್ಗೆ 5 ಗಂಟೆ ಆಯ್ತು. ಇನ್ನು ನಾವು ಹಬ್ಬದೊಳಗೆ ಹತ್ತಲತ್ತೋ ಏನೋ. ಸ್ಟೇ ಮಾತ್ರ ಅಲ್ಲೇ ಮಾಡ್ತಿತ್ತು, ಲೇಕ್ ಹತ್ರನೇ ಮಾಡ್ತಿತ್ತು ಸ್ಟೇ. ಕಾಬಾ ಎಂತ ಹತ್ತಂದೇಳಿ ಹಾಬಾ ನಿಮ್ಗೆ ಆರೇ ತೋರಿಸ್ತೆ, ಇಲ್ಲಾಂದ್ರೆ ನಾಳೆ ಬೆಳಿಗ್ಗೆ ಆಯ್ತು. ಮಳೆ ಬಂದು ಸ್ವಲ್ಪ ಹೊತ್ತು ಆದಮೇಲೆ ವೆದರ್ ಹೆಂಗಿತ್ತು ಕಣಿ ಇಲ್ಲ ಓಲ್ ರೈನ್ಬೋ ತೋರುತ್ತೆ ನಿಮಗೆ. ರೈನ್ಬೋ ಇದ್ರಾಗೆ ಝೂಮ್ ಅವಕಾತಲ್ಲ ಮಾಡಿದ್ರೆ ಇಷ್ಟೇ ಹಬ್ಬ ಈ ಕಣಿ ಸುತ್ತ ಗುಡ್ಡಿ. ಸೊ ನಾವು ಡೀಸೆಲ್ ಐಕಂಕಿ ಇತ್ತು ಗಾಡಿಗೆ, ಮತ್ತು ಜರ್ರಿ ಕ್ಯಾನ್ಸಿಗೆಲ್ಲ ಪೆಟ್ರೋಲ್ ಐಕಂಕಿ ಇತ್ತು. ಮುಂದೆ ಹೋದಂಗೂ ಪೆಟ್ರೋಲ್ ಸಿಗೋದಿಲ್ಲ. ರೋಂಕಬಾಯಿ ಗಾಳಿ ಉತ್ತರಲ್ಲ कुछ लीकेज नहीं है ना? लीकेज नहीं है होता है ना. ಸೊ ಪೆಟ್ರೋಲ್ ಎಲ್ಲ ತಗೊಂಡು ಕೊಡ್ತಿತ್ತೀಗ ಇನ್ನು ಸೀದಾ ಹೋಗ್ದೆ. ಕೆಲವು ವೈಡ್ ಆ್ಯಂಗಲ್ ಶಾರ್ಟ್ಸ್ ತೆಗ್ದೆ ನಾನು ನಿಲ್ಲಿಸಿ. ಹ್ಯಾಂಗೆ ಬೈಂತ್ಯಾಣಿ ಗಾಡಿ ನಾವು ಹತ್ತಿತ್ತಲ್ಲ, ಇದೇ ಗಾಡಿದ ಕ್ರೇಜಿ. ಫೈನಲಿ ರೀಚ್ ಆಯ್ತು. ಸೊ ಚಳಿ ಇತ್ತು, ತುಂಬ ಚಳಿ ಇತ್ತು. ಸ್ವಲ್ಪ ಲ್ಯಾಂಡ್ಸ್ಕೇಪ್ ಪಿಕ್ಚರ್ಸ್ ತಗೊಂಡ್ಕ ಹ್ಯಾಂಗಿತ್ತು ಕಣಿ ಲೇಕ. श्या ये लोग किधर गया? ये लोग हो गए ಲೊಕೇಶನ್. ಇವರೆಲ್ಲ ಹೊರಪ್ಪ ಆಗಲಿ ಎಲ್ಲ ಹೊರ ಗೊತ್ತಿಲ್ಲ. ಚಳಿ ಗಾಳಿ ಹೆರಿಗೆ. ಇಲ್ಲಿಂದ ಚೀನಾ ಬಾರ್ಡ್ರ್ 60 ಕಿಲೋಮೀಟ್ರ್ ಅಷ್ಟೇ. ಇನ್ನು 60 ಕಿಲೋಮೀಟ್ರ್ ಚೀನಕ್ಕೆ ಹೋಯ್ಲ. ಅಯ್ಯೋ ಆ್ಯಂಡ್ ಫೈನಲಿ ರೀಚ್ ಆಯಿತು. 2 ಮಿನಿಟ್. ಎಸ್ ಇದು ಪ್ಯಾಂಗಾಂಗ್ ಲೇಕ್. ನಮ್ಮ ಸ್ಟೇ ಇವತ್ತು ಇಲ್ಲೇ. ನಮಸ್ತೆ. हाँ क्या भाई पानी आ रहा है गर्म पानी. हाँ रेनबो कैप्चर किया किया मस्त किया ना. हाँ ಎಂತ ಮೆಟ್ಟಿದ್ದು ಚಳಿ ಆದಿತ್ತಾ? ಸಿಕ್ಕಾಪಟ್ಟೆ ಚಳಿ ಇತ್ತು. ನಂಗೆ ಚಳಿ ಆದಿತ್ತು. ನಾನೀಗ ಲೋ ಶಟರಿಗೆ ಶೂಟ್ ಮಾಡ್ಕೊಂಡು ಮಾಡೋದು. ಶೂಟ್ ಹಾಂ ನೈಟಾ? ಹೌದಾ? ಓಕೆ ಓಕೆ ನಾನು ರೂಮ್ ತೋರಿಸ್ಕೊಂತೆ ಫಸ್ಟ್. ಗಾಡಿ ಲಗೇಜಲ್ಲಿ ಶಿಫ್ಟ್ ಮಾಡ್ಕೊಂತೆ. ದಿಸ್ ಇಸ್ ಅವರ್ ರೂಮ್. ಕತ್ಲಿ ಗೂಡ್. ಟೆಂಟ್ ಇದ್ದಿತ್ತು, ಈಗೆಲ್ಲ ಮಾಡಿ ಹಾಕೊಂಡಿರಿ. ಮುಂಚೆಲ್ಲ ಟೆಂಟ್ ಇದ್ದಿತ್ತು. ಅಡಿಲ್ಲ ಸೇಫಾ? ಗಾಡಿಯೆಲ್ಲ ಎಲ್ಲಿ ನಿಂತ್ಕೊಂಡು ತಂದೆ 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 ಲೋ ಲೈಟಿಗೆ ಶೂಟ್ ಮಾಡ್ತಿತ್ತು ಪ್ಯಾಂಗಾಂಗ್ ಲೇಕಲ್ಲ. ನಾನು ನಮ್ದು ಈ ಸೆಟಪ್ ಸ್ವಂತ ಈ ಸೆಟಪ್ ಇಲ್ಲ ಇಲ್ಲ ಅಲ್ಲಿ ಲೈಟ್ ಹಾಕಿಲ್ಲ ಅಂತ ಹತ್ಲ. ಸೊ ಹೆಂಗೆ ಬರ್ತದೆ ಕಾವ. ವೈಟ್ ಫಾರ್ ಇಟ್. 3-4 ಅಟೆಂಪ್ಟ್ ಆಯ್ತು ಆಲ್ರೆಡಿ. ಹಾಂ ಬಂತು. ಹೆಂಗೆ ಬಂತು ಕಾವ? ಎಸ್ ಕಮಾನ್. ಈಗ ನಿಮ್ಮ ಝೂಮ್ ಮಾಡಿ ತೋರ್ಸೋಕೆ ಆಗಲಿಲ್ಲ ಮಾತ್ರ. ಎಂಥದ್ದು ಸ್ಪೆಷಲ್ ಸ್ವೀಟ್ ಕೊಡ್ತೇನೆ ಹೇಳಿ ಕೊಟ್ರಪ್ಪ. ಗಾಡಿ ಕಂಡ್ರೆ ಶ್ಯಾಮ್ಗೆ ಪಾಯಸ. ಶ್ಯಾಮ್ಗೆ ಪಾಯಸ ಇದಕ್ಕೆ ಸ್ಪೆಷಲ್ ಅಂದ ಸರ್ಪ್ರೈಸ್ ಅಂದ. ಎಂತ ಸರ್ಪ್ರೈಸ್ ಅಂದಕ್ಕೆ ಸ್ವೀಟ್ ಅಂದಕ್ಕೆ ಎಂತ ಸರ್ಪ್ರೈಸ್. ಇದು ಮಾರ ನಮ್ಮದಿ ಬೈಕಿ ಮಂದಿ ಸಾಮಾನು ಕೊಡ್ತೇವೆ ಎಲ್ಲದಕ್ಕೆ ಕೊಡ್ತೀವಿ. ನಮ್ಮ ಟೇಸ್ಟ್ ಕಮ್ಮ ಸೇಮ್ ಊರೇ ಮಾಡಿದ್ವಿ. ಸೇಮ್ ಊರು ಬದಿ ಮಾಡಿದ್ವಿ. ಇಲ್ಲಿ ಎಷ್ಟು ಚಳಿ ಇತ್ತಂದೇಳಿ ಹೇಳ್ರೆ. ಮೈನಸಲ್ಲಿ ಈಗ ಚಳಿ. ಅವ್ರ ಗಾಳಿ ಗಾಳಿ. ಸೊ ಚಳಿ ತಡೋಕೆ ಆಗ್ತಾ ಇಲ್ಲ. ಅದಕ್ಕೆ ಹ್ಯಾಂಡ್ ವಾರ್ಮರ್ ಮತ್ತು ಬಾಡಿ ವಾರ್ಮರ್ ಹಾಕೊಂಡಿದ್ದೆ. ಇದೆ ಈ ಥರ ಒಂದು 10 ಪೀಸ್. ಇದು ಹ್ಯಾಂಡ್ ವಾರ್ಮರ್. ಇದನ್ನ ಓಪನ್ ಮಾಡಿ ಶೇಕ್ ಮಾಡಿ ಈ ಗ್ಲೌಸ್ ಒಳಗೆ ಹಾಕೊಂಡ್ರೆ ನಾನು ಆಲ್ರೆಡಿ ಹಾಕೊಂಡಿದ್ದೆ. ಮತ್ತು ಬೆಡ್ಶೀಟ್ ಎಷ್ಟು ಬೇಕು ಹೋಯ್ತಾ ಇಲ್ಲ. 1 2 3 ಲೇಯರ್ ಬೆಡ್ಶೀಟ್. ಅಮ್ಮ ದೇವ್ರೆ ಚಳಿ ತಡೋದು ಭಾರಿ ಕಷ್ಟ ಐತಿ. ಸಮ ಶೇಕ್ ಮಾಡ್ಕ ಸ್ವಲ್ಪ ಹೀಟ್ ಫೀಲ್
ಕೈಯೆಲ್ಲ ಒಂದು 6 ಅವರ್ಸ್ವರೆಗೂ ಬತ್ತಿ ಬಾಡಿ ವಾರ್ಮರ ಫೀಲ್ ಆತಿತ್ತು ಈಗ. ಶಬ್ಬೋ ಬೆಂಕಿ ಕೂಟಂಗಿತ್ತು. ಹೊಟ್ಟೆ ಒಳಗೆ ಒಂದು ಹೈಕಣ್ಕ ಇಲ್ಲಿ ಒಂದು ಇಲ್ಲಿಲ್ಲ ಹೈಕಣ್ಕ 2 ಕೈ ಹೈಕಂಡು ಮುಚ್ಚಾಕ ಮನಿಕಂಡ್ರೆ ಬೆಳಿಗ್ಗೆ ಸಿಗುವ. ಅಲ್ಲಿವರೆಗೂ ಗುಡ್ ನೈಟ್, ಬಾಯ್ ಬಾಯ್. ಗುಡ್ ಮಾರ್ನಿಂಗ್ ಎವ್ರಿ ಒನ್. ಬೆಳಿಗ್ಗೆ ಹಲ್ಸತ್ತೆ ತಿಕ್ಲ ಸೀದಾ ವಾಕಿಂಗ್ ಹಂಗೆ ಕರ್ಕೊ ಬಂದಿದ್ದೀವಿ ಅವ್ರು ಸಂತೋಣ. ಇಲ್ಲಿ ಕಾಣಿ ಪ್ಯಾಂಗಾಂಗ್ ಲೇಕಲ್ಲಿತ್ತು ವ್ಯೂ ಕಾಣಿ ಬ್ಯಾಕ್ಗ್ರೌಂಡ್. ಅಲ್ಲೆಲ್ಲ ಫುಲ್ ಸ್ನೋ ಇತ್ತು ಪೀಕ್ಸಾಗೆಲ್ಲ. ಅಯ್ಯವ್ವ ಇಲ್ಲಿ ಚಳಿ ಭಯಂಕರ ಇತ್ತು. ಇನ್ನೊಂದು 60 ಕಿಲೋಮೀಟ್ರ್ ಹೊರಿತ್ತಲ್ಲ ನಮ್ಮ ಚೀನಾ ಸಿಕ್ಕದು ಹಿಂಗೋಯ್ಕ ಇಲ್ಲಿ ಮುಂದೆಲ್ಲ ತೋರ್ತಲ್ಲ ಮುಂದೆ ತನಕ ತೋರ್ತೈತಲ್ಲ ಅಲ್ಲಿ ಇದು ಲೆಫ್ಟ್ ಹೊತ್ತಲ್ಲ ಅದು ಆ್ಯಕ್ಚುಲಿ ಟಿಬೇಟ್. ಅದು ಟಿಬೇಟನ್ ಚೀನಾ ಆಕ್ಯುಪೈ ಮಾಡಿತ್ತು. ಸೊ ದಿಸ್ ಲೇಕ್ ಈ ಲೇಕ್ ಇದ್ದು 70% ಚೈನಾ ಕಂಟ್ರೋಲಲ್ಲಿ ಇತ್ತು. ಈ ಕೆಲವ್ರು ಹೇಳ್ತಾರಪ್ಪ ಚೀನಾದ ಪಂಡೂಪಿ ಅಂತಲ್ಲ. ಪಂಡೂಪಿ ಅಂದರೆ ಎಂತ ಹೇಳ್ತಾರೆ ಮರೆ ನೀರೊಳಗೆ ಹೋಗ್ತಲ್ಲ, ಸಮುದ್ರ ಅಡಿ ಇರುತ್ತಲ್ಲ, ಯುದ್ಧ ಮಾಡ್ತಾರೆ ಅದಕ್ಕೆ ಅಂತ ಹೇಳ್ತಾರೆ ಮರೆ ನೀರು. ಸಬ್ಮರೈನ್ ಅದು ಚೀನಾದ್ದು ಪಕ್ಕ ಉಂಟಂಬ್ರ. ಇಂಡಿಯನ್ ಆರ್ಮಿ ಅವ್ರದ್ದು ಸಬ್ಮರೈನ್ ಉಂಟು ಅಂತೇಳಿ ಹೇಳ್ತಾರೆ, ಬಟ್ ನಾಟ್ ಕನ್ಫರ್ಮ್ಡ್. ಇದು ಆ್ಯಕ್ಚುಲಿ ಪ್ಯಾಂಗಾಂಗ್ ಲೇಕ್ ಹೆಚ್ಚು ಕಮ್ಮಿ 130 ಕಿಲೋಮೀಟ್ರ್ ಇತ್ತು. ಸಣ್ಣ ಪುಟ್ಟ ಕ್ಯಾರಿ ಅಲ್ಲ ಇದು. ಎಕ್ಸಾಕ್ಟ್ ಹೇಳ್ಕ ಗೂಗಲೇ ಮಾಡ್ತೀವಿ. ನಾವೊಂದು ಅಂದಾಜ್ ಮೇಲೆ 130 ಕಿಲೋಮೀಟ್ರ್ ಇತ್ತು ಉದ್ದ. ಸ್ಪ್ರೆಡ್ ಆಯ್ತು. ಇದು ಟಿಬೇಟ್ ತನಕ ಸ್ಪ್ರೆಡ್ ಆಯ್ತು ಇಲ್ಲಿಂದ ಅಲ್ಲದ ಟಿಬೇಟ್ ತನಕ. ಬಟ್ ಚೈನಾ ಟಿಬೇಟನ್ನು ಆಕ್ಯುಪೈ ಮಾಡಿತ್ತಲ್ಲ, ಸೊ ಒಂದು 70% ಚೈನಾ ಕೈಯಲ್ಲಿತ್ತು. ಈಗ 30% ಮಾತ್ರ ನಮ್ಮ ಕೈಯಾಗಿತ್ತು. ಒಂದು ಇಲ್ಲಿ ನಿಂತ್ಕೊಂಡೆ ಫೋಟೋ ತೆಗೋ ಆ ಬ್ರಿಡ್ಜ್ ಮೇಲೆ. ಹಲ್ಸತ್ತೆ ತಿಕ್ಲ ವೈ ಸೀದಾ ಹಾಗೆ ಬಂದು ಮುಗಕ್ಕೆ ನೀರಾಯ್ಕ. ಅಲ್ಲೇ ಆ್ಯಕ್ಚುಲಿ ಇದು ಸಾಲ್ಟ್ ವಾಟರ್ ಲೇಕ್. ಇದು ನಾರ್ಮಲ್ ಸ್ವೀಟ್ ವಾಟರ್ ಅಲ್ಲ. ಅದೊಂಥರ ವಿಚಿತ್ರ ಗಣಿ ಈ ಗುಡ್ಡಿ ಮಧ್ಯೆ ಸಾಲ್ಟ್ ವಾಟರ್ ಲೇಕ್ ಅಂತ ಹೇಳ್ರೆ. ಇಲ್ಲ ಇನ್ನೊಂದು ಸ್ವಲ್ಪ ಟೈಮ್ ಸೆಪ್ಟೆಂಬರ್ ಅಲ್ಲ, ನವೆಂಬರ್ ಡಿಸೆಂಬರ್ ಹಂಗೆ ಇಡೀ ಫುಲ್ ಇದೇ ಸ್ನೋ ಹತ್ತ ಗಟ್ಟಿ ಮಂಜುಗಟ್ಟೆ ಗಂಡಗೆ ಹತ್ತು ಇಡೀ ಲೇಕೆ. ಅಷ್ಟೊತ್ತಿಗೆ ಮ್ಯಾರಥಾನ್ ಎಲ್ಲ ಮಾಡ್ತಾರೆ. 7 ಕಿಲೋಮೀಟ್ರ್ ಎಷ್ಟು ಮ್ಯಾರಥಾನ್ ಮಾಡ್ತಾರಮ್ರ. ಯಾರಬ್ಬಿ ಅಮ್ಮ ಓಡೋನು ಪುಣ್ಯಾತ್ಮ ಇದ್ರ ಮೇಲೆ. ನಮ್ಮ ಎಡಕ್ಕೆ ಎಲ್ಕಣಿಲ್ಲ 3 days ಶೂಟಿಂಗ್ ಐತಲ್ಲ ಪುಳಿ ಮುಂಚೆ ಒಂದು ಐತಿ. ಈಗ ಸ್ವಲ್ಪ ಇಲ್ಲ ಈಗ ಉದ್ದಕ್ಕೂ ಐತಿ ಈ ಸ್ಕೂಟಿ. ಅದು ಈ ಸ್ಕೂಟ್ರಿಗಿಂದ ಇದ್ದಿಲ್ಲ ಗಣಿ ಇವೆರಡ್ರಿ. ಗಾಡಿ ನಿನ್ನೆ ಪಂಚರ್ ಆಗಿತ್ತು. ಸೊ ನಮ್ಮ ಗೋಂಕೋ ಬಾಯಿ ಪಂಚರ್ ಚೇಂಜ್ ಮಾಡ್ತಿದ್ರು. ಗೋಂಬೋ अरे गोम्बो है यार, दम मारकर डाल के उसको शादी करना है वैसा मत द व्लॉग दैट हाउ आई एम कंट्रीब्यूटिंग टू द टायर चेंज. आप लोगों ने क्या किया है? सीट पे बैठ के वेट बेळतंदे ಹೇಳಿ अरे मैंने टायर खुलवाया है. अरे रहने दो. उससे पूछ गोम्बो भाई से. क्या बॉम्बो टायर खुलवाया मैंने. ನಾನು ನಿನ್ನೆಯಿಂದ ಗೋಂಕೋ गोम्बो भाई क्या होगा? वो इसको छोटा सा एक नट खोलेंगे, वो छोटा पाना होगा ना, छोटा ही होगा, इतना छोटा नहीं होता है, उतना छोटा. ओए मध्याह्ನ ಕುಂದಾಪುರಿಗೆ ಹಾಂ ಚಂದ ಇದ್ದಲ್ಲ. क्या इसका नाम? सिंटुक. सिंटू चंद इद्ದ. कितना मंथ का है? 4 month. ಯಾ ಇಲ್ಲಿ ಒಳ್ಳೆ ಲೈಕ್ ಅದು ಫರ್ ಇತ್ತಲ್ಲ ಜಾಸ್ತಿ. ಬಾಯ್ ಬಾಯ್. आपके हाथ में क्या हो? ಮಾಸ್ಕ್ ಮಾಸ್ಕ್ ಲಕ್ಕು ಮರಲ್ ಗಂಡ ಆಡ್ತೀನಿ. ಇಲ್ಲಿ ಬಂದ್ರೆ ಉಪ್ಪಿಟ್ಟು ತಿಂದಿಲ್ಲ ಅಣ್ಣ. ಉಪ್ಪಿಟ್ಟು ತಿಂದಿರೋ ದಿನ ಮಾತಿಲ್ಲ ನಮ್ದು. ಹೌದಾ? ಫೇವ್ರೇಟಾ? ಚಟ್ನಿ ಇದ್ದಿರ ಮತ್ತಲ್ಲ ನಾ ಜೀವ ಅವರು ತಿಂತಿಲ್ಲ. ನಾ ಬೇರೆ ಬ್ರೆಡ್ ಆಮ್ಲೆಟ್ ಹೇಳಿದ್ದೆ. ಬ್ರೆಡ್ ಆಮ್ಲೆಟ್ ಏನಾ? नहीं हल्ले में नहाएंगे. हल्ले में नहाएंगे. अंडे में क्या पता नहाने मिले नहीं मिले. नहीं वहाँ पे मिलेगा ना.